ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 5 MLC ಸ್ಥಾನಗಳು ಖಾಲಿ ಇದ್ದು, ಅದರಲ್ಲಿ ಒಂದು ಸ್ಥಾನ ಕ್ರಿಶ್ಚಿಯನ್ ಕೋಟಾದಲ್ಲಿ ಅನಿಲ್ ಜಾಧವ್ ಅವರಿಗೆ ನಾಮಿನೇಟ್ ಮಾಡಬೇಕೆಂದು ಬೀದರ್ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡರು. ಕ್ರಿಶ್ಚಿಯನ್ ಸಮುದಾಯದ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ನ್ಯಾಯ ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಅನಿಲ್ ಜಾಧವ್ ಅವರು ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ನೀಡುವ ಮೂಲಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕೆಂದು ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷರಾದ ರೆವರೆಂಡ್ ಮನೋಜ್ ಪಾಲ್ ಅವರು ಮನವಿ ಮಾಡಿಕೊಂಡರು. ಈ ಭಾಗದಲ್ಲಿ 60 ವರ್ಷದಿಂದ ಕಾಂಗ್ರೆಸ್ಗೋಸ್ಕರ ಮತಗಳನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಒಂದು MP, MLA, MLC ಮತ್ತು ಜಡ್ಪಿ ಟಿಕೆಟ್ ಸಹ ನೀಡಿಲ್ಲ. ಅದಕ್ಕೋಸ್ಕರ ಈ ಸಲ 5 MLC ನಾಮಿನೇಟ್ ಅಲ್ಲಿ ಒಂದು ಸ್ಥಾನ ಕ್ರೈಸ್ತ ಕೋಟಾದಲ್ಲಿ ಅನಿಲ್ ಜಾಧವ್ ಅವರಿಗೆ ಕೊಡಬೇಕಾಗಿ ವಿನಂತಿಸಿಕೊಂಡರು. ಪಾಸ್ಟರ್ ಮನೋಜ್ ಪಾಲ್, ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಒಂದು ಸಂಸ್ಥಾಪಕರು ಮತ್ತು ಸಭಾಪಾಲಕರಾಗಿ ನಾನು ಬೀದರ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೊ ಈ ದಿನ ನಾವು ಅನಿಲ್ ಜಾಧವ್ ಅವ್ರ ವಿಷಯದಲ್ಲಿ ನಾವು ಮಾತಾಡಲಿಕ್ಕಿದ್ದೇನೆ. ಏನಂತಂದರೆ, ಅನಿಲ್ ಜಾಧವ್ ಅವರು ಒಂದು ಒಳ್ಳೆ ಕಾರ್ಯಕರ್ತರು ಸಮಾಜದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಸಾರಿ ಪಕ್ಷದಲ್ಲಿ ಸಣ್ಣ ವಯಸ್ಸಿನಿಂದ ಭಾಳ ಕಷ್ಟಪಟ್ಟು ಪ್ರಯಾಸ ಪಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ವಿನಂತಿ ಮಾಡಿಕೊಳ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರವರಿಗೆ, DK ಶಿವಕುಮಾರ್ ಸರ್ ಅವರಿಗೆ ನಾನು ಶುಭ ಕೋರ್ತೇನೆ. ಹೊಸದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದಾರೆ ಮತ್ತು ಅದಕ್ಕಾಗಿ ನಾವು ಭಾಳ ಸಂತೋಷ ಪಡ್ತೇವೆ. ಮತ್ತು ಅವರಿಗೆ ಒಂದು ಅನಿಲ್ ಜಾಧವ್ ಅವರಿಗೆ ನಾವು ವಿನಂತಿ ಮಾಡ್ಕೊಳ್ತೇವೆ, MLC ಸೀಟನ್ನು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು 5 ಸೀಟು ಖಾಲಿ ಇದೆ. 6 ಸೀಟ್ ಒಂದು ಸೀಟು ಇವ್ರಿಗೆ ಕೊಡಬೇಕಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ. ನಮ್ಮ ಬೀದರ್ ಒಂದು ನಮ್ಮ ಕಮ್ಯುನಿಟಿ ವತಿಯಿಂದ ಮತ್ತು ನಮ್ಮ ಒಂದು ಕ್ರಿಶ್ಚಿಯನ್ ಪಾಸ್ಟರ್ ಟೀಮ್ ವತಿಯಿಂದ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದ ಶ್ರೀ ಮಾನ್ಯ ಈಶ್ವರ್ ಖಂಡ್ರೆ ಸರ್ ಅವರಿಗೂ ಸಹ ನಾನು ಶುಭ ಕೋರ್ತೇನೆ. ಹೊಸದಾಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಂದರೆ ಒಂದು ಸಚಿವರಾಗಿ ಒಂದು ಆಯ್ಕೆ ಆಗಿದ್ದಕ್ಕಾಗಿ ನಾನು ಅವರು ಶುಭ ಕೋರ್ತೇನೆ ಮತ್ತು ಅವರಿಗೂ ಸಹ ನಾನು ವಿನಂತಿ ಮಾಡಿಕೊಳ್ತೇನೆ. ಸೊ ಅನಿಲ್ ಜಾಧವ್ ಅವರಿಗೆ ಮತ್ತು ಅವರಿಗೆ ಒಂದು MLC MLC ಸೀಟನ್ನು ಕೊಡಬೇಕೆಂಬುದಾಗಿ ಅವ್ರನ್ನ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಮತ್ತು ಅದೇ ರೀತಿಯಾಗಿ ಸೇರಿ ಬಂದಿದ್ದ ನಾವೆಲ್ಲರೂ ಒಂದು ವಿನಂತಿ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಅವರು ಬಹಳ ಶ್ರಮಪಟ್ಟು ಈ ವೋಟ್ ಚೋರಿ ಅನ್ನುವಂಥ ಆ ಒಂದು ಕಾರ್ಯಕ್ರಮದಲ್ಲಿ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಮತ್ತು ಅದೇ ರೀತಿಯಾಗಿ MP ಎಲೆಕ್ಷನಲ್ಲಿ, MLA ಎಲೆಕ್ಷನಲ್ಲಿ, ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ಗ್ರಾಮ ಪಂಚಾಯತು ಎಲ್ಲ ಒಂದು ಎಲೆಕ್ಷನ್ನಲ್ಲಿ, ಚುನಾವಣೆಯಲ್ಲಿ ಭಾಳ ಕಷ್ಟಪಟ್ಟು ಅವರು ಶ್ರಮಪಟ್ಟಿರ್ತಕ್ಕಂಥ ಯುವ ನಾಯಕರು, ಯುವ ಮುಖಂಡರು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಅದಕ್ಕೋಸ್ಕರ ನಾವು ಮನವಿ ಮಾಡಿಕೊಳ್ತೇವೆ ಅವರನ್ನು ಈ MLC ಸೀಟನ್ನು ಕೊಡಬೇಕೆಂಬುದಾಗಿ. ಸರ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕದಲ್ಲಿ ಟೋಟಲ್ 5 ಸೀಟ್ ಇದೆ. ಹೌದು ಸರ್, ಸ್ಥಾನ ಇದೆ. ಇವರಿಗೆ ಕೊಡಬೇಕಂತ. ಸೊ ಅವರು ಭಾಳಷ್ಟು ಅನಿಲ್ ಜಾಧವ್ ಅವರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಸರ್. ಯಾವ ರೀತಿ ಅಂದ್ರೆ ಸುಮಾರು ದಶಕಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಕಾರ್ಯನಿರ್ವಹಿಸಿದ್ದಾರೆ. ಲೋಕಸಭಾ, ವಿಧಾನಸಭಾ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಅಂದರೆ ಗೆಲುವಾಗಿ ಭಾಳಷ್ಟು ಶ್ರಮೆ ಪಟ್ಟಿದ್ದಾರೆ. ಮತ್ತು ಇದು ವೋಟ್ ಚೋರ್ ಅಂತಿಲ್ಲ, ವೋಟ್ ಅಭಿಮಾನದಲ್ಲಿ ಭಾಳಷ್ಟು ಅವ್ರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮತ್ತು ಸಂಘಟನೆಗಳು ಕಟ್ಟಿದ್ದಾರೆ. ಮತ್ತು ಮೊದಲನೇದಾಗಿ ಹೇಳಬೇಕಾದ್ರೆ ಅವರು ಇದು ಸೋನಿಯಾ ಗಾಂಧಿ ಬ್ರಿಡ್ಜ್ ಆ್ಯಕ್ಚುಲಿ ಅವರು ರಾಷ್ಟ್ರೀಯ ಒಂದು ಅಧ್ಯಕ್ಷರಾಗಿದ್ದಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇನ್ನೊಂದು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಅವರಿಗೆ ಕೊಡಬೇಕೆಂಬುದಾಗಿ ನಮ್ಮ ಮನವಿ ಇದೆ. ನನ್ನ ಸುಮಾರು 30-40 ವರ್ಷದಿಂದ ಕೆಲಸದ ಯಾವುದೋ ಒಂದು MLA ಸೀಟ್ ಆಗಲಿ, MP ಸೀಟ್ ಆಗಲಿ ಕೊಡಲಿಲ್ಲ. ಸೊ ಅದಕ್ಕೆ ಅದು ನಾವು ನಿರಾಶೆಯಲ್ಲಿದ್ದೆವು. ಆ್ಯಕ್ಚುಲಿ ಒಂದು ಕ್ರಿಶ್ಚಿಯನ್ದ ಒಂದು ಭಾಳಷ್ಟು ದೊಡ್ಡ ಕಮ್ಯುನಿಟಿ ಇದೆ ಬೀದರ್ನಲ್ಲಿ. ಸೊ ಭಾಳಷ್ಟು ಜನ ಏನಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸಾರಿ ಗೆಲ್ಲಿಸಿದ್ದಾರೆ, ಮತ ಹಾಕಿದ್ದಾರೆ, ಭಾಳ ಅಭಿಮಾನಿಗಳಿದ್ದಾರೆ. ಸೊ ಇಲ್ಲಿವರೆಗೆ ಆಗಬೇಕಾಗಿದ್ದು ಒಬ್ಬರು ನಮ್ಮ ಸಮಾಜದಲ್ಲಿ ಆಗಿಲ್ಲ. ಸೊ ಈ ಸರ್ತಿ ಮಾಡಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾವು ಮನವಿ ಮಾಡ್ಕೊತೇವೆ. ಬೀದರ್ನಲ್ಲಿ ಇಷ್ಟು ಕ್ರಿಶ್ಚಿಯಾನಿಟಿ ಇದೆ, ಆದರೆ ಒಂದು ಸಾರಿ ಸಹ ಅದು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ. ಇದೊಂದು ಸರ್ತಿ ಕೊಡಬೇಕಂತೇಳಿ ನಾವು ಮನವಿ ಮಾಡಿಕೊಡ್ತೀವಿ. ನನ್ನ ಹೆಸರು ಪಾಸ್ಟರ್ ಮನೋಜ್ ಪಾಲ್, ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ ಸಂಸ್ಥಾಪಕರಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಸೊ ಬೀದರ್ ಡಿಸ್ಟ್ರಿಕ್ನಲ್ಲಿ ಬೇಕೇ ಬೇಕು. ಇವಾಗ ಹೇಳ್ಬೇಕೇನಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಯಾವುದೇ ದರ್ಜೆಗಳನ್ನು ನಮ್ಮ ಸಮಾಜ ಕೊಡಲಿಲ್ಲ. ಅದಕ್ಕಾಗಿ ಈ ಸಲ ಏನಂತಂದ್ರೆ ಅನಿಲ್ ಜಾಧವ್ ಅವ್ರಿಗೆ ಕೊಡ್ಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ನಮ್ಮ ಬೀದರ್ ಜಿಲ್ಲೆಯ ರಹೀಮ್ ಖಾನ್ ಸಾಹೇಬರಿಗಾಗಲಿ ಮತ್ತು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರಲ್ಲಿ
ಪ್ರಿಯಾಂಕ ಖರ್ಗೆರಲ್ಲಿ ಮತ್ತು ವಿನಂತಿ ಅಂದರೆ ಎಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ನಮ್ಮ ಸಮಾಜಕ್ಕೆ ಈ ಸಲ MLC ಸೀಟು ಕೊಟ್ಟರೆ ಬಹಳ ಒಳ್ಳೆಯದಾಗಿರುತ್ತೆ ಅಂಥೇಳಿ ನಮ್ಮದೊಂದು ಆಸೆ ಆಕಾಂಕ್ಷ ಅದ. ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೆವು, ದಯಮಾಡಿ ಈ ಸಲ ಅನಿಲ್ ಕುಮಾರ್ ಜಾಧವ್ ಅವರಿಗೆ ನೀವು MLC ಸೀಟ್ ಕೊಡಬೇಕೆಂಬುದಾಗಿ ನಾನು ವಿನಂತಿಸುವಂತನಾಗಿದ್ದೇನೆ. ನನ್ನ ಹೆಸರು ರಾಜ್ಕುಮಾರ್ ಬರ್ಮಾ ಅಂತೇಳಿ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ನಾನು ಈ ಜಿಲ್ಲೆಯ ಬಿಷಪ್ಪನಾಗಿ ಅಂದರೆ DAPC ಸಂಸ್ಥೆ ಮೂಲಕ ಬಿಷಪ್ಪನಾಗಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಅನಿಲ್ ಕುಮಾರ್ ಜಾಧವ್ ಅವರು ಈ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಅಂದರೆ ಒಂದು ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ. ನಾವು ಕ್ರೈಸ್ತರ ಪರವಾಗಿ ಅಥವಾ ಈ ಜಿಲ್ಲೆ ಪರವಾಗಿ ಕೇಳಿಕೊಳ್ಳೋದೇನೆಂದರೆ ಅವರಿಗೆ ಒಂದು MLC ಸೀಟನ್ನು ಒದಗಿಸ್ಕೊಡ್ಬೇಕು. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸ ಇದೆ. ಅವರಿಗೆ ನಾವೆಲ್ಲ ಪಾಸ್ಟರ್ಸ್ಗಳು ಬಿಷಪ್ಗಳು ಗುರುತಿಸಿ ಅವರಿಗೊಂದು ಸ್ಥಾನವನ್ನು ಒದಗಿಸ್ಕೊಡ್ಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಸೋನಿಯಾ ಗಾಂಧಿ ಮೇಡಮ್ ಅವರಿಗೂ, ರಾಹುಲ್ ಗಾಂಧಿ ಸರ್ರಿಗೂ, ಈಶ್ವರ್ ಖಂಡ್ರೆ ಸರ್ರಿಗೂ ಮತ್ತು ಹೇಮಕಾಂತ್ ಸರ್ ಅವರಿಗೂ, ಇವರೆಲ್ಲರಿಗೂ ವಿಶೇಷವಾಗಿ ನಮ್ಮದೊಂದು ಕಳಕಳಿ ಮನವಿ. ಇವರಿಗೆ ಬೀದರ್ ಜಿಲ್ಲೆಯಲ್ಲಿ ಅಥವಾ ಈ ಒಂದು ಕರ್ನಾಟಕದಲ್ಲಿ ಒಂದು MLC ಸೀಟನ್ನು ಒಂದು ಸದಾವಕಾಶ ಮಾಡಿಕೊಡಬೇಕಾಗಿ ಇದರ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ನಮ್ಮ ಹೆಸರು ಪಾಸ್ಟರ್ ಆನಂದ್. ಈ ಡಿಸ್ಟಿಕ್ ಬಿಷಪ್ ಆಗಿದ್ದೇನೆ DAPC ಸಂಸ್ಥೆ ಮೂಲಕ. ಕರ್ನಾಟಕದ ಒಂದು DAPC ಸಂಸ್ಥೆ ಇದೆ, ಒಂದು ಸಂಸ್ಥೆ ಬಿಷಪ್ಪನಾಗಿ ಈ ಜಿಲ್ಲೆಯಲ್ಲಿ ನಾವು ಮಾತಾಡ್ತೀವಿ.